ಯಾವ ರೂಟು? ನಾರ್ಮಲ್ ರೂಟು. ಲೇಟಾಗಿದೆ, ಹೋಗ್ಬಿಡೋಣ, ಮತ್ತೆ ಸನ್ರೈಸ್ ಸಿಗೋಲ್ಲ. ಸೊ ಟೈಮ್ ಇವಾಗ 5 ಗಂಟೆ. ಎಲ್ಲಿಗೆ ಹೊರಟಿದ್ದೀವಪ್ಪ ಇಷ್ಟು ಬೆಳಗ್ಗೆ ಅಂದರೆ 5 ಗಂಟೆ. ಸೊ ಸುಮಾರು ವರ್ಷಗಳಿಂದ ಬೆಳಗ್ಗೆ ಮಾರ್ನಿಂಗ್ ಸನ್ರೈಸ್ ನೋಡೋಣ ಅಂತ ಪ್ಲ್ಯಾನ್ ಇತ್ತು. ಎಲ್ಲಿ? ಮುಳ್ಳಯ್ಯನಗಿರಿಲಿ. ಸೊ ಮುಳ್ಳಯ್ಯನಗಿರಿಗೆ ಹೋಗ್ತಾ ಇದ್ದೀವಿ ಸನ್ರೈಸ್ ನೋಡೋಕ್ಕೆ. ನಾವು ಪ್ಲ್ಯಾನ್ ಇದ್ದಿದ್ದು 4:15ಕ್ಕೆ ಬಿಡೋಕ್ಕೆ, ಬಟ್ ಟೈಮ್ ಆಗಿದೆ. ನೋಡೋಣ. ನಮ್ಮ ಪ್ಲ್ಯಾನ್ ಇದ್ದಿದ್ದು ಅಲ್ಲಿ ಸನ್ರೈಸ್ ಆಗೋಕ್ಕಿಂತ ಮುಂಚೆನೇ ನಾವು ಅಲ್ಲಿ ಇರಬೇಕು ಅಂತ. ಬಟ್ ಸನ್ರೈಸ್ 6 o'clock ತೋರಿಸ್ತಾ ಇದೆ. ಸೊ ನೋಡೋಣ, ಸ್ವಲ್ಪ ಬೆಳಕಿರ್ಬೋದು ನಾವು ಅಲ್ಲಿಗೆ ಹೋಗೋಷ್ಟೊತ್ತಿಗೆ. ಫುಲ್ ಕತ್ತಲ್ಲೇ ಹೋಗೋದು ಅಂತ ಪ್ಲ್ಯಾನ್ ಇತ್ತು. ಬಟ್ ಇನ್ನು ಬೆಳಗ್ಗೆ ಎದ್ದೇಳಬೇಕು, ರೆಡಿ ಆಗಬೇಕು. ಫಸ್ಟ್ ಆಫ್ ಆಲ್ ಇಷ್ಟೊತ್ತಿಗೆ ರೈಡ್ ಮಾಡ್ತಿರೋದೇ ಎಷ್ಟೋ ವರ್ಷಗಳಾದಮೇಲೆ ಬೆಳಗ್ಗೆ ಹೊತ್ತು. ಈಗ ಕಡೂರು ಬಿಡ್ತಾ ಇದ್ದೀವಿ. ಸೊ ಚಿಕ್ಕಮಂಗ್ಳೂರು ಏನೋ ತಿನ್ನಕ್ಕೆ ತೊಗೊಂಡೋಗೋಣ ಅಂತ. ಸೊ ಇಲ್ಲೂ ಬೇಕ್ರಿಗಳು ಓಪನ್ ಇದೆ ಈಗ ಮಾರ್ನಿಂಗ್. ಬಟ್ ನೋಡೋಣ, ಚಿಕ್ಕಮಂಗ್ಳೂರಲ್ಲಿ ಇನ್ನೂ ಓಪನ್ ಇರುತ್ತೆ. ಸೊ ಇಲ್ಲಿಂದ ಹೈವೇ ಸೀದಾ ಚಿಕ್ಕಮಂಗ್ಳೂರಿಗೆ ಹೋಗಿ ಅಲ್ಲಿಂದ ಹೋಗ್ತೀವಿ. ಚಿಕ್ಕಮಂಗ್ಳೂರು ಏನು ಬೇಗ ಹೋಗ್ತೀವಿ, ಹೈವೇ ಇದೆ. ಸೊ ಬೆಳಗ್ಗೆ ವಾಯ್ಸ್ ಚೇಂಜಸ್ ಇರ್ಬೋದು. ಪೆಟ್ರೋಲೆಲ್ಲ ಹಾಕ್ಸ್ಕೊಂಡಾಗಿದೆ. ಸೊ ಇದು ಮುಳ್ಳಯ್ಯನಗಿರಿ ಸನ್ರೈಸ್ ಮಾಡಬೇಕು ಅಂತ ನಾನು ಬೈಕ್ ತೊಗೊಂಡಾಗಿಂದ ಅಂದ್ಕೊಂಡಿದ್ದೆ. ಬೈಕ್ ತಗೊಂಡಿಗೆ 2 ವರ್ಷ ಆಯಿತು, ಅದಂದ್ರೆ 2 ವರ್ಷ ಆಗ್ತಾಯಿದೆ. ಅಲ್ಲಿಂದ ಹೋಗಿರಲಿಲ್ಲ. ಯಾಕಂದರೆ ಸನ್ರೈಸ್ ಅಂದರೆ ನಾವು ಮಾರ್ನಿಂಗ್ ಹೋಗ್ಬೋದು, ಬಟ್ ಸನ್ರೈಸ್ ನೋಡಬೇಕು ಅಂದರೆ ನಾವು ತುಂಬ ಬೇಗನೆ ಬಿಡಬೇಕು. ಆ್ಯಕ್ಚುಲಿ ಇನ್ನೂ ಬೇಗ ಬಿಡಬೇಕು. ನೋಡೋಣ, ಸನ್ರೈಸ್ ಸಿಗುತ್ತೆ ಅಂತ ಅನಿಸುತ್ತೆ. ಈಗ ಚಿಕ್ಕಮಂಗ್ಳೂರು ಎಂಟ್ರಿ ಆಗಿದ್ದೀವಿ. ಟೈಮ್ ಈಸ್ 5:29. ಇನ್ನು ಅರ್ಧ ಗಂಟೆ ಮೇಲೆ ಹತ್ತುತ್ತೀವ. ಡೌಟು ಆಗಲೇ ಒಂದು ಸ್ವಲ್ಪ ಬೆಳಗ್ಗೆ ಬರ್ತಾ ಇದೆ. ನೋಡೋಣ. ಲೈಟ್ ಬರ್ತಾ ಇದೆ. 5:57 ಸಮಥಿಂಗ್ ಏನೋ ಸನ್ರೈಸ್ ಇರೋದು. ಬಟ್ ಅದು ಯಾವ ಲೆಕ್ಕದಲ್ಲಿ ತಂತಾರೆ ಗೊತ್ತಿಲ್ಲ. ಬಟ್ ಅದಕ್ಕಿಂತ ಮುಂಚೆನೇ ಆಲ್ಮೋಸ್ಟ್ ಬೆಳಕಾಗ್ಬಿಟ್ಟಿರೋದು. ಸೊ ನೋಡೋಣ, ವಿಲ್ ಕೀಪ್ ಅಪ್ ದ ಟೈಮ್. ಏನೋ ಟೈಮ್ ವೇಸ್ಟ್ ಮಾಡ್ದಲೇ ಬೇಗ ಮೇಲೆ ಹೋದರೆ. ಇಲ್ಲಿ ನಾವು ನಾರ್ಮಲ್ ರೂಟಿಂದ ಹೋಗೋಣ. ಅದು ಹಿರೇಕೊಳಲ್ಲೇ ಮೇಲೆ ಹೋಗ್ಬೋದು. ನಾರ್ಮಲಲ್ಲಿ 6 ಗಂಟೆ ಬಿಡ್ತಾರೆ. ಚಿಕ್ಕಮಂಗ್ಳೂರು ಯಾಕೋ ಈ ರೂಟಲ್ಲ 6 ಗಂಟೆ. ಹಂಗೆ ಹೋಗೋಣ. ನಮ್ಮ ಇಂಡಿಯನ್ ರೋಡ್ಸಲ್ಲಿ ಡಿಸಪಾಯಿಂಟೇ ಮಾಡಲ್ಲ. ನಿಜ ಕುತ್ಕೊಂಡು ಹೋಗ್ತಿದ್ಯಾ, ಆಫ್ ರೋಡ್ ಮಾಡಿಲ್ವಾ, ಸರಿ ತಗೋ ಒಂದು ಆಫ್ ರೋಡ್ ಅಂತ. ಅವಾಗವಾಗ ಒಂದೊಂದು ಸ್ಟ್ರೆಚ್ ಆಫ್ ರೋಡ್ ಬರ್ತಾ ಇರೋದು. ಸೊ
ಸೊ ಯಾಕೆ ಈ ಥರ ಅಡ್ವೆಂಚರ್ ಬೈಕ್ಸ್ ಬೂಮಿಂಗಲ್ಲಿ ಇರೋದಂದ್ರೆ ಇದಕ್ಕೆ. ಸ್ಪೋರ್ಟ್ಸ್ ಬೈಕ್ ತಗೊಂಡ್ರೆ ಮರೆ ಒಳ್ಳೆ ಹೈವೇ ಇರಬೇಕು. ಇಲ್ಲ, ಹೈವೇ ಆಗ್ತಾ ಇದೆ ಹಂಗಂತಲ್ಲ, ಬಟ್ ಅಲ್ಲಿ ಇಲ್ಲಿ ಈ ಥರ ಸಿಗ್ತಾ ಇರುತ್ತೆ, ಹೈವೇಲೂ ಸಿಗ್ತಿರತ್ತೆ. ಹೈವೇಲು ಸಡನ್ ಹಂಪ್ಸ್ಗಳು ಅದು ಏನು ಮಾಡ್ತಾರೋ. ಆ ಕಡೆ ಹೋದರೆ ಮಲ್ಲಂದೂರು, ನಾನು ಮಲ್ಲಂದೂರಿಗೆ ಹೋಗ್ತಾ ಇದ್ದೆ. ಇದು ಹಿರೇಕೊಳಲೆ ರೂಟ್. ಓ ಮೈ ಗಾಡ್, ಫುಲ್ ಬೆಳಕೆ ಆಗೋಯ್ತು ನೋಡ್ರಲ್ಲಿ. ಮೇಲ್ಗಡೆ ಫುಲ್ ಫಾಗ್ ಇದೆ, ಇಲ್ಲಿಂದನೇ ಕಾಣಿಸ್ತಾ ಇದೆ ಫಾಗ್. ನಿಮಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಹಿರೇಕೊಳಲೆ ಏನಪ್ಪ, ಬಟ್ ಸಕಾಲಾಗಿ ಕಾಣಿಸ್ತಾ ಇದೆ ಇಲ್ಲಿಂದ ಮಾತ್ರ ಫಾಗ್. ಸೊ ಇದೇನು ಮಾಡೋದು ಅಂದರೆ ಚೆಕ್ ಪೋಸ್ಟ್ನ ಬೈಪಾಸ್ ಮಾಡೋದು. ಚೆಕ್ ಪೋಸ್ಟಲ್ಲಿ 6 ಗಂಟೆ ಅಂತಾರೆ. ನಾರ್ಮಲ್ ಇದೆ ನಾವು ಚೆಕ್ ಪೋಸ್ಟಲ್ಲೇ ಬರೋದು, ಬಟ್ ಈಗ 6 ಗಂಟೆ ಮೇಲೆ ಬಿಡೋದು ಅಂದರೆ ಕಷ್ಟ ಆಗುತ್ತೆ. ಆಲ್ರೆಡಿ ಬೆಳಕು ಆಗ್ತಿದೆ, ಬಿಡ್ಬೋದೇನೋ ಚೆಕ್ ಪೋಸ್ಟಲ್ಲಿ ಗೊತ್ತಿಲ್ಲ. ಏನು ಪಟ ಅಂತ ಬೆಳಕಾಗುತ್ತೆ. ನಾವು ಚೂರು ಸನ್ಲೈಟ್ ಇರಬಾರ್ದು ಆ ಥರ ಬರೋಣ ಅಂತಿದ್ದು, ಮತ್ತು ಆಗಲೇ ಬೆಳಕಾಗುತ್ತೆ. ಅಟ್ಲೀಸ್ಟ್ ಕ್ಲಿಯರ್ ಸ್ಕೈ ಇದ್ರೆ ಸಾಕು. ಅಟ್ಲೀಸ್ಟ್ ಸನ್ ರೈಸ್ ಆದ್ರೆ ನೋಡೋಣ ಕ್ಲಿಯರಾಗಿ. ಕ್ಲಿಯರ್ ಸ್ಕೈ ಇದ್ದರೆ ನಾನು ಫಸ್ಟ್ ಲೈಟ್ ಬೀಳುತ್ತಲ್ಲ ಅಷ್ಟನ್ನು ನಾವು ಯು ಮೀನ್ ಫಸ್ಟ್ ಲೈಟ್ ಅಂದ್ರೆ ಗೊತ್ತಾಯ್ತು. ಫಸ್ಟ್ ಲೈಟ್ ಬೀಳೋ ಅಷ್ಟೊತ್ತಿಗೆ ನಾವು ಮೇಲ್ಗಡೆ ಇರಬೇಕಂತ ಪ್ಲ್ಯಾನ್ ಇತ್ತು. ಅಂದರೆ ಬೆಳಕು ಆಗ್ತಾಯಿತ್ತು. ಈ ದಿನ ಲೇಟಾಗಿ ಸನ್ರೈಸ್ ಆಗ್ತಿತ್ತು, ನಾವು ಅದರಲ್ಲೇ ಇದ್ವಿ. 6:30 ಹಂಗೆ ಸನ್ರೈಸ್ ಆಗೋದು. ಮತ್ತು ಇವತ್ತಾಕೋ 6 ಇನ್ನು ನಾವು ಮೇಲ್ಗಡೆ ಹೋಗೋಷ್ಟೊತ್ತಿಗೆ ಇನ್ನೂ ಅರ್ಧ ಗಂಟೆ 3/4 ಗಂಟೆ ಬೇಕಾಗುತ್ತೆ. ಆರಾಮಾಗಿ ಬಂದಿರ್ತಾರೆ ಅನ್ಸೋದು. ಬಿಡ್ತಾ ಇರು ಚೆಕ್ ಪೋಸ್ಟ್. ಕಾರ್ ಬಂತು, ನೀವೇ ಬಿಡ್ತಾ ಇದೆ. ಸಾಟರ್ಡೆ ಬೇರೆ, ಅಲ್ಲಿ ತುಂಬ ರಶ್ ಇದ್ದಲ್ಲ ಇದ್ರೆ ಸಾಕು. ಕ್ಯೂ ಹಚ್ಚಿರ್ತಾರೆ ಒಂದೊಂದ್ಸತಿ, ಆ ಥರ ರಶ್ ಇಲ್ದಲ್ಲ ಇದ್ರೆ ಸಾಕಪ್ಪ. ಎಷ್ಟೋ ಕಿಲೋಮೀಟ್ರ್ ಹಿಂದ್ಗಡೆ ಕ್ಯೂ ಇರುತ್ತೆ, ನಾವು ಯಾರು ಇರಲ್ಲ ಅಂದ್ಕೊಂಡ್ರೆ ನಮಗಿಂತ ಮುಂಚೆ ಕಾರ್ಗಳು ಹೋಗ್ತಿದ್ದಾವೆ. ಇಟ್ಸ್ ಓಕೆ. ಆಮೇಲೆ ಇನ್ನೊಂದೇನೆಂದರೆ, ಕೆಲವರು ಲಾಸ್ಟ್ ನೈಟೇ ಬಂದಿರ್ತಾರೆ. ಇಲ್ಲೇ ನಿಯರ್ ಬೈ ಇದರಲ್ಲಿ ಸ್ಟೇ ಆಗಿಬಿಟ್ಟು, ಸೊ ನಿಯರ್ ಬೈ ಹೋಮ್ ಸ್ಟೇಗಳಲ್ಲಿ ಸ್ಟೇ ಆಗಿರ್ತಾರೆ. ಇಲ್ಲೇ ಇಷ್ಟು ರಶ್ ಇದೆಯಲ್ಲ ಮರೆ, ಈಗಲೇ ಇಷ್ಟೊಂದು ಕಾರ್ಗಳು ಕಾಣಿಸ್ತಿದ್ದಾವೆ. ಏನಾದರೂ ಸಿಗಾಕಂತೀವ ಟ್ರಾಫಿಕ್. ಸ್ಯಾಟರ್ಡೇ ವಾಸ್ ದಿ ರಾಂಗ್ ಐಡಿಯಾ. ನಾವು ಆ್ಯಕ್ಚುಲಿ ಇಲ್ಲಿ ಲೋಕಲ್ ಹೆಡ್ಸು ಸಂಡೇ ಸ್ಯಾಟರ್ಡೆ ಅಂತೂ ಬರೋದೇ ಇಲ್ಲ, ನಮ್ಗೆ ಗೊತ್ತು. ಸೊ ನಾವು ವೀಕ್ ಡೇಸೇ ಬರೋದು. ಬಟ್ ಇಷ್ಟು ಬಟ್ ಇವ್ರು ಸ್ಯಾಟರ್ಡೇನೇ ಪ್ಲ್ಯಾನ್ ಮಾಡಬೇಕಾ? ಇವರೆಲ್ಲ ಬಾಬಾ ಹುಡಂಗಿರಿಗೆ ಹೋದರೆ ಸಾಕು ಮಾರಿ. ಅಲ್ಲ, ಇವರೆಲ್ಲ ಬಾಬಾ ಹುಡಂಗಿರಿಗೆ ಹೋಗ್ತಿದ್ರೆ ತುಂಬ ಒಳ್ಳೆಯದು. ಅಲ್ಲ, ಆಬ್ವಿಯಸ್ಲಿ ಎಲ್ಲರೂ ಮುಳ್ಳಂಗಿರಿಗೆ ಹೋಗೋದು, ಅಲ್ಲಿ ಸೀದಾ ಫಾಗ್ ಬಿಟ್ಟಿದ್ದು. ನಮಗೆ ಇನ್ನೂ
ಮುಳ್ಳಯ್ಯನಗಿರಿ ಹತ್ರ ಸಖತ್ ಫಾಗ್ ಸಿಗುತ್ತೆ. ಅಲ್ಲ ಒಂದು ಅರ್ಧ ಜನ ಬಾವಣಗಿರಿಗೆ ಹೋಗ್ತಾರೆ, ಇನ್ನೊಂದು ಅರ್ಧ ಜನ ಮುಳ್ಳಯ್ಯನಗಿರಿಗೆ ಹೋಗ್ತಾರೆ. ಆ ಥರ ನೋಡೋಣ. 5 ಜನ ಮುಳ್ಳಯ್ಯನಗಿರಿಗೆ ಹೋಗ್ತಾರೆ. ಆಲ್ರೆಡಿ ಸುಮಾರು ಜನ ಹೋಗಿರ್ತಾರೆ. ಫುಲ್ ಬೆಳಕೆ ಆಗೋಯ್ತಲ್ಲ. ಹಂಗೆ ಸ್ಟ್ರೈಟ್ ಹೋಗಿದ್ದಿದ್ರೆ ಬಾವಣಗಿರಿ, ಬಟ್ ಎಲ್ಲರೂ ಮುಳ್ಳಯ್ಯನಗಿರಿಗೆ ಬರ್ತೀಯ ಫಾರ್ ಶೋರ್. ಓಡಿಸೋ ಮಾರ್ಯ, ನಿನಗೆ ಯಾರು ಓಡಿಸ್ಬೇಡ ಅಂದಿದ್ದು? ದೊಡ್ಡ ಗಾಡಿಗಳು ಒಂದು ಸ್ವಲ್ಪ ಹಿಂದ್ಗಡೆ ಚಿಕ್ಕ ಚಿಕ್ಕ ಗಾಡಿಗಳು, ಬೇಗ ಹೋಗೋ ಗಾಡಿಗಳು. ಎಸ್ಪೆಷಲಿ ಬೈಕ್ಸ್ ಎಲ್ಲ ಬೇಗ ಹೋಗ್ತವೆ. ನಮಗೆ ನಿಮ್ಮ ಥರ ಟೈಮ್ ಬೇಕಂತಿಲ್ಲ ಬಿಡು ಅಂಥ ಗಾಡಿಗಳಿಗೆ. ಅದೇನಿಲ್ಲ ಉಂಟೋಗ. ಇಷ್ಟೊಂದು ಬೆಳಕಾಗ ಲೈಟ್ ಬೇಡ ರೀ. ಸೊ ನಾವು ಅಂದ್ಕೊಂಡಂಗೆ ಇನ್ನೂ ಬೇಗ ಬರೋಕಿತ್ತು ಆ್ಯಕ್ಚುಲಿ. ಈಗಾಗಲೇ 5:51. ಹೇಳಿಲ್ಲ, ಸನ್ರೈಸ್ ಆಗಲಿಲ್ಲ ಅಂದ್ರೆ ಬೆಳಕಿರತ್ತೆ ಆಬ್ವಿಯಸ್ಲಿ. ಅಯ್ಯ ಮತ್ತೆ ಮೇಲೆ ಹೋದ್ರೆ ಮುಳ್ಳಯ್ಯನಗಿರಿ.
ಸೊ ಒಂದು ಶಾರ್ಟ್ ಬ್ರೇಕ್, ಒಂದಿಷ್ಟು ಫೋಟೋಸ್ ತೆಗೆದಿದ್ದು. ಅಲ್ಲಿ ಮೋಡ ಕೆಳಗಡೆ ಇದೆ, ಸೊ ಬೇಗ ಮೇಲ್ಗಡೆ ಹೋಗೋಣ ಅಂತ. ಫಾಗ್ ಇತ್ತು, ಸೊ ಮೇಲ್ಗಡೆ ಎಷ್ಟು ಬೇಗ ಹೋಗಿ ಏನು ಕಾಣಿಸಲ್ಲಂತೂ ಇನ್ನೊಂದು ಸ್ವಲ್ಪ ನಿಲ್ಲಿಸಿ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಈಗ ಮೇಲ್ಗಡೆ ಬಾ. ಅದು ಕಾಣಿಸ್ತಿಲ್ಲ, ಅದು ಹಿರೇಕೊಳದ ಲೇಕ್. ಸಖತ್ತಾಗಿದೆ. ಸೊ ಮೇಲ್ಗಡೆ ಹೋಗೋಣ. ಅಲ್ಲಿರೋದೆ ಮುಳ್ಳಯ್ಯನಗಿರಿ. ಅಲ್ಲಿ ರಶ್ ಇದೆ, ಸಖತ್ ಕಾಣಿಸ್ತಿದೆ. ಏನ ಈಗ ಟೀ ಕುಡಿಯೋಣ ಒಂದು. ಮೇಲ್ಗಡೆ ಹೋಗ್ಬೇಕಾ? ನೋಡ್ಲಾ ರಶ್. ಈ ಕಡೆ ಎಲ್ಲ ಹತ್ಬೋದು ಕಣ, ಹೋಗೋಣ ಹಂಗೆ. ಹಿಂಗೆ ಹತ್ಬೋದು, ಹಿಂಗೆ ಹತ್ಬಿಡೋಣ. ಅದು ಸನ್ರೈಸ್ ಕಾಣಿಸ್.